ಇವಳ ಹೆಸರು ನಿಹಾರಿಕಾ. ರಾಜ್‌ಗೋಪಾಲ್ ರಾಯರ ಮುದ್ದಿನ ಒಬ್ಳೇ ಮಗಳು. ಇವಾಗ ಡಿಗ್ರಿ ಫೈನಲ್ ಇಯರಲ್ಲಿ ಓದ್ತಾ ಇದ್ದಾಳೆ. ರಾಜ್‌ಗೋಪಾಲ್ ರಾಯರ್ಗೆ ಯಾವಾಗಲೂ ಇವಳ ಮದುವೆದೇ ಚಿಂತೆ. ಒಂದು ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಅಂಥ ಒಳ್ಳೆ ಹುಡುಗ ಇವಳಿಗೆ ಸಿಗ್ತಾನ? ಕತೆ ನೋಡಿ. ಗುಡ್ ಮಾರ್ನಿಂಗ್ ಮಗಳೇ. ನಿನ್ನ ವಾಕಿಂಗು ಜಾಗಿಂಗು ಎಲ್ಲ ಮುಗೀತಾ? ಹ್ಞೂ ಅಪ್ಪ, ಎಲ್ಲ ಮುಗೀತು. ಸರಿ, ಹಾಗಿದ್ರೆ ನೀನು ಬೇಗ ತಿಂಡಿ ತಿಂದು ರೆಡಿಯಾಗಿ ಕಾಲೇಜ್ಗೆ ಹೊರಡು, ಟೈಮ್ ಆಗುತ್ತೆ. ಸರಿ ಆಯ್ತು ಅಪ್ಪ. ಹಾಂ ಮಗಳೇ, ಇಲ್ಲಿ ಕೇಳು. ಸಾಯಂಕಾಲ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಸ್ವಲ್ಪ ಫ್ರೀ ಮಾಡ್ಕೊಳಮ್ಮ? ಸರಿ ಅಪ್ಪ, ಹಾಗೆ ಆಗಲಿ. ಸರಿ ಮಗಳೇ, ನನಗೆ ಕಾಲೇಜ್ಗೆ ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಬಾಯ್. ಬಾಗ್ಲೆಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಹೋಗು ಮಗಳೇ. ಹ್ಞೂ ಅಪ್ಪ, ಎಲ್ಲ ಕ್ಲೋಸ್ ಮಾಡಿ ನೀಟಾಗಿ ಚೆಕ್ ಮಾಡ್ಕೊಂಡು ಹೋಗ್ತೀನಿ, ಟೆನ್ಷನ್ ತಗೋಬೇಡಿ. ಅಪ್ಪ ಏನೋ ವಿಷಯ ಮಾತಾಡಬೇಕು ಅಂದ್ರಲ್ಲ, ಏನದು ಮುಖ್ಯವಾದ ವಿಷಯ? ಅಂತ ಮುಖ್ಯವಾದ ವಿಷಯ ಏನಿರ್ಬೋದು? ಗುಡ್ ಮಾರ್ನಿಂಗ್ ಸರ್. ಎಲ್ಲ ಹೇ ಶ್ಯಾಮ್, ಅಕುಲ್, ಗುರು, ನೀವು ಮೊನ್ನೆ ಪಾರ್ಕಲ್ಲಿ ನನ್ನ ಮಗಳನ್ನ ಫಾಲೋ ಮಾಡ್ತಾ ಇದ್ದಿದ್ದನ್ನ ನಾನು ಗಮನಿಸಿದೆ. ಯಾಕೆ ನನ್ನ ಮಗಳನ್ನೇ ಫಾಲೋ ಮಾಡ್ತಾ ಇದ್ರಿ? ಸರ್, ನೀವು ಗಮನಿಸಿದ್ರಾ? ಸರ್, ಅದು ಸರ್ ಅದೇನಂದ್ರೆ ಅದೇನು ಅಂತ ಹೇಳ್ರೋ. ಸರ್ ಅದೇನಂದ್ರೆ ನಾವು 3 ಜನ ನಿಮ್ಮ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದೀವಿ ಸರ್. ಹಾ, ಮೂವರುನಾ? ಏನೋ ಹೇಳ್ತಿದ್ದೀರೋ ಇಡಿಯಟ್ಸ್. ಸರ್ ಸಾರಿ ಸರ್. ಆಯಿತು, ಇಲ್ಲಿ ಕೇಳಿ. ನಾನು ನಿಮಗೆಲ್ಲ ಒಂದು ಚಾಲೆಂಜ್ ಕೊಡ್ತೀನಿ. ಆ ಚಾಲೆಂಜಲ್ಲಿ ಯಾರು ಗೆಲ್ತಾರೋ ಅವರಿಗೆ ನನ್ನ ಮಗಳನ್ನ ಕೊಟ್ಟು ನಾನು ಮದುವೆ ಮಾಡ್ತೀನಿ. ಆ ಚಾಲೆಂಜ್ ಏನಪ್ಪ ಅಂದರೆ, ನೀವು 3 ಜನ ಹೋಗಿ ಕಳ್ತನ ಮಾಡ್ಕೊಂಡು ಬರಬೇಕು. ಯಾರು ಜಾಸ್ತಿ ದುಡ್ಡನ್ನ ಕಳ್ತನ ಮಾಡ್ಕೊಂಡು ಬರ್ತೀರೋ ಅವರು ಗೆಲ್ತಾರೆ. ಮತ್ತು ನನ್ನ ಚಾಲೆಂಜ್ ಪ್ರಕಾರ ಅವ್ರ ಜೊತೆಗೇನೆ ನನ್ನ ಮಗಳನ್ನ ಮದುವೆ ಮಾಡ್ತೀನಿ. ನಮಗೆ ಓಕೆ ಸರ್. ಹಾಂ, ನಿಧಾನ. ಇದರಲ್ಲಿ ಒಂದು ಕಂಡೀಷನ್ ಇದೆ. ಏನ್ ಸರ್ ಅದು? ಕಂಡೀಷನ್ ಏನಂದರೆ, ನೀವು 3 ಜನ ಕಳ್ತನ ಮಾಡುವಾಗ ಯಾರು ನೋಡಬಾರ್ದು, ಮತ್ತು ಯಾರ ಕೈಗೂ ನೀವು ಸಿಕ್ಕಾಕೊಳ್ಬಾರ್ದು. ಹಾಗೆ ಕಳ್ತನ ಮಾಡ್ಕೊಂಡು ಬರಬೇಕು. ಓ ಅಷ್ಟೇನಾ ಸರ್? ನಮ್ಗೆ ಓಕೆ. ಅಪ್ಪ, ಇಲ್ಲಿ ಎಷ್ಟೊಂದು ಲಾಕರ್ಗಳಿದ್ದಾವೆ. ಇದರಲ್ಲಿ ಎಷ್ಟೊಂದು ದುಡ್ಡಿರ್ಬೋದು. ಇದೆಲ್ಲ ತಗೊಂಡೋಗ್ಬಿಡ್ತೀನಿ. ಈ ಕಡೆ ತಗೊಳ್ಳ. ಅಯ್ಯೋ, ಯಾವ ಕಡೆ ಆದ್ರೇನು, ದುಡ್ಡು ತಗೊಳ್ಳೋದು ಇಂಪಾರ್ಟೆಂಟ್. ದುಡ್ಡು ತಗೊಂಡು ಹೋದ್ರೆ ಆಯ್ತಪ್ಪ. ಇಲ್ಲಿ ಎಷ್ಟೊಂದು ಲಾಕರ್ ಇದ್ದಾವೆ. 1 2 3 4. ವಾವ್, 4 ನನ್ನ ಲಕ್ಕಿ ನಂಬರು. ಇದನ್ನು ಓಪನ್ ಮಾಡಿ ನೋಡ್ತೀನಿ. ಇದರಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟನ್ನು ತಗೊಂಡು ಓಡ್ತಾ ಇರೋದೆ. ಸಿಕ್ತು ಇಷ್ಟೊಂದು ದುಡ್ಡು. ಇಷ್ಟೊಂದು ದುಡ್ಡು ಸಿಕ್ತು. ನಾನು ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗ್ಬಿಡ್ಬೇಕಪ್ಪ. ಓಡು ಮಗ, ಓಡು. ಫಸ್ಟ್ ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗು. ಓಡು. ಅಬ್ಬಾ, ಈ ಅಪ್ಪನ ಮನೆ ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಶ್ರೀಮಂತನೇ ಇರಬೇಕು ಅನ್ಸುತ್ತೆ. ಮೋಸ್ಟ್ಲಿ ಜಾಸ್ತಿ ದುಡ್ಡು ಇಟ್ಟಿರ್ಬೇಕು ಮನೇಲಿ. ಏನಾದರೂ ಮಾಡಿ ಇದೇ ಮನೇಲಿ ಕಳ್ತನ ಮಾಡಬೇಕು. ಆಸಾಮಿ ಚೆನ್ನಾಗಿ ನಿದ್ದೆ ಹೊಡಿತಾ ಇದೆ. ನಾನು ಬೇಗ ಕಳ್ತನ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಈ ಆಸಾಮಿ ದುಡ್ಡು ಎಲ್ಲಿಟ್ಟಿರ್ಬೋದು? ಫಸ್ಟ್ ಡ್ರಾ ನೋಡಿದೆ, ಇಲ್ಲ. ಇನ್ನು 2ನೇ ಡ್ರಾನಲ್ಲಿ ಬರೀ ವಾಸನೆ ಬರ್ತಿರೋ ಸಾಕ್ಸ್. ಇನ್ನು ಉಳಿದಿರೋದು 3ನೇದು ಮತ್ತು 4ನೇದು. ಅದರಲ್ಲೂ ನೋಡ್ಬಿಡ್ತೀನಿ ಈ ಆಸಾಮಿ ಯಾವ್ದು ದುಡ್ಡು ಇಟ್ಟಿದೆಯೋ ಏನೋ. ಅಬ್ಬಾ, ಕೊನೆಗೂ 4ನೇ ಡ್ರಾನಲ್ಲಿ ದುಡ್ಡು ಸಿಕ್ಕೇ ಬಿಡ್ತು. ಇಷ್ಟೊಂದು ದುಡ್ಡು ಆಸಾಮಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಕಡೆ ಡ್ರಾನಲ್ಲಿ ಬಚ್ಚಿಟ್ಟಿದ್ದಾನೆ. ದುಡ್ಡು ಸಿಕ್ತು. ಅಬ್ಬಾ, ಸದ್ಯ ಈ ಆಸಾಮಿಗೆ ಎಚ್ಚರನೇ ಆಗಲಿಲ್ಲ. ಈ ಆಸಾಮಿಗೆ ಎಚ್ಚರ ಆಗೋದ್ರೊಳಗಡೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಎಸ್ಕೇಪ್. ನಮ್ಮ ಲೆಕ್ಚರರು ಕಳ್ತನ ಮಾಡ್ಕೊಂಡು ದುಡ್ಡು ತೊಗೊಂಡು ಬರಬೇಕು ಅಂತ ಹೇಳಿದ್ದಾರೆ. ಅದು ಯಾರಿಗೂ ಗೊತ್ತಾಗದೇ ಇರೋ ಥರ. ಆದರೆ ಯಾರಿಗೂ ಗೊತ್ತಾಗದೇ ಇರೋ ಥರ ಹೇಗೆ ಕಳ್ತನ ಮಾಡೋದು? ಅದು ಸಾಧ್ಯನಾ? ಈಗಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲೂ CCTV ಕ್ಯಾಮ್ರಾ ಇರುತ್ತೆ, ರೋಡಲ್ಲೂ CCTV ಕ್ಯಾಮ್ರಾ ಇರುತ್ತೆ. ಮತ್ತು ಯಾರಿಗೂ ಗೊತ್ತಾಗದೇ ಇರೋ ಥರ ಹೇಗೆ ಕಳ್ತನ ಮಾಡೋದು? ನನಗನ್ಸುತ್ತೆ ನನ್ನಿಂದ ಈ ಕೆಲಸ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಲೆಕ್ಚರ್ ಹತ್ರ ಹೋಗ್ಬಿಟ್ಟು ನಾನು ಸೋತೆ ಅಂತ ಒಪ್ಕೊಂಡ್ಬಿಡ್ತೀನಿ. ಅರೆ ಅಪ್ಪ, ನೀವೇನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಹ್ಞೂ ಮಗಳೇ, ನಾನು ಹುಷಾರಾಗಿದ್ದೀನಿ.
ನಿಜವಾಗ್ಲೂನಾ? ಹ್ಞೂ ಮಗಳೇ, ನಾನು ಹುಷಾರಾಗಿದ್ದೀನಿ. ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಸರಿಯಪ್ಪ, ಹಾಗಿದ್ರೆ ನಾನು ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರ್ ಸರ್, ಇಲ್ಲಿ ನೋಡಿ, ನಾನು ಬ್ಯಾಂಕಲ್ಲಿ ಕಳ್ತನ ಮಾಡಿಕೊಂಡು ಎಷ್ಟೊಂದು ದುಡ್ಡು ತೊಗೊಂಡು ಬಂದಿದ್ದೀನಿ. ಸರ್ ಅವನಷ್ಟೇ ಅಲ್ಲ ಸರ್, ನಾನು ನೋಡಿ ಒಬ್ಬರ ಮನೆ ದರೋಡೆ ಮಾಡಿ ಎಷ್ಟೊಂದು ದುಡ್ಡು ತೊಗೊಂಡು ಓ ಶ್ಯಾಮ, ಗುರು, ಬನ್ನಿ ಬನ್ನಿ. ನೋಡಿದ್ರೆ ಗೊತ್ತಾಗ್ತಿದೆ ನೀವು ತುಂಬ ದುಡ್ಡನ್ನ ಕಳ್ತನ ಮಾಡ್ಕೊಂಡು ಬಂದಿದ್ದೀರಾ ಅಂತ. ಅರೆ ಅಕುಲ್, ನಿನ್ನ ದುಡ್ಡಲ್ಲಿ ನೀನೇನು ಕಳ್ತನ ಮಾಡಿ ತೊಗೊಂಡು ಬಂದಿಲ್ವಾ? ಇಲ್ಲ ಸರ್, ನಾನು ಕಳ್ತನ ಮಾಡೋಕ್ಕೆ ಹೋಗಲೇ ಇಲ್ಲ. ಅರೆ ಯಾಕೆ? ನಿನಗೆ ಗೊತ್ತಲ್ವಾ, ಕಳ್ತನ ಮಾಡಿ ದುಡ್ಡು ತೊಗೊಂಡು ಬರಲಿಲ್ಲ ಅಂತಂದರೆ ನೀನು ಈ ಚಾಲೆಂಜಲ್ಲಿ ಗೆಲ್ಲೋಕ್ಕಾಗೋದಿಲ್ಲ. ಹಾಂ ಸರ್, ಗೊತ್ತು. ನಾನು ಈ ಚಾಲೆಂಜಲ್ಲಿ ಸೋತೆ ಅಂತ ಹೇಳೋಕ್ಕೋಸ್ಕರನೇ ಬಂದೆ. ಯಾಕಂದರೆ ಯಾರಿಗೂ ಗೊತ್ತಾಗದೇ ಇರೋ ಥರ ಕಳ್ತನ ಮಾಡೋದು ಹೇಗೆ ಅಂತ ನನಗೆ ಗೊತ್ತಾಗಲೇ ಇಲ್ಲ ಸರ್. ಈಗಿನ ಕಾಲದಲ್ಲಿ ಎಲ್ಲ ಮನೆ ಹತ್ರನೂ CCTV ಇರುತ್ತೆ, ಸಾಲದು ಅಂತ ರೋಡಲ್ಲೆಲ್ಲ CCTV ಕ್ಯಾಮ್ರಾಗಳಿರುತ್ತೆ. ಅದೆಲ್ಲ ಹೇಗೋ ತಪ್ಪಿಸ್ಕೊಂಡು ನನ್ನ ದುಡ್ಡು ತರ್ಬೋದಿತ್ತು. ಆದರೆ ನನ್ನ ಮನಸ್ಸು ಕೂಡ ಒಂಥರ CCTV ಇದ್ದಂಗೆ ಅಲ್ವಾ ಸರ್, ಅದು ಯಾವಾಗಲೂ ನನ್ನ ನೋಡ್ತಾ ಇರುತ್ತೆ. ನಾನೇನು ಸರಿ ಮಾಡ್ತೀನಿ, ಏನು ತಪ್ಪು ಮಾಡ್ತೀನಿ ಅಂತ. ಅದಕ್ಕೆ ನಾನು ಮೋಸ ಮಾಡೋಕ್ಕಾಗತ್ತಾ? ಅದಕ್ಕೆ ನನ್ನ ಮನಸ್ಸಿಗಿಂದ ನಾನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅರ್ಥ ಆಯಿತು. ನಾನು ಅದಕ್ಕೆ ಯಾವ ಕಳ್ತನೂ ಮಾಡಿದೆ, ಹಾಗೆ ಬಂದುಬಿಟ್ಟೆ ಸರ್. ಅರೆ ವಾ ಅಕುಲ್, ವೆರಿ ಗುಡ್ ವೆರಿ ಗುಡ್. ನನಗೆ ನಿನ್ನ ಪ್ರಾಮಾಣಿಕತೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಕೊಟ್ಟಿದ್ದ ಚಾಲೆಂಜಲ್ಲಿ ನೀನೇ ಗೆದ್ದಿದ್ಯಾ. ಯಾಕಂದರೆ ನಾವು ಹೊರಗಿನ ಪ್ರಪಂಚಕ್ಕೆ ಎಷ್ಟು ಬೇಕಾದರೂ ಮೋಸ ಮಾಡಿ ಬದುಕ್ಬೋದು, ಆದರೆ ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡಿ ಬದುಕೋಕ್ಕಾಗಲ್ಲ ಅನ್ನೋದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಸರಿ, ನಿಜವಾಗ್ಲೂ ನಾನೇ ಗೆದ್ದಿದ್ದ. ಥ್ಯಾಂಕ್ ಯು ವೆರಿ ಮಚ್ ಸರ್. ರೀ, ನಿಮಗೆ ನನ್ನ ಮದುವೆ ಆಗೋಕ್ಕೆ ಒಪ್ಪಿಗೆ ಇದೆ ಅಲ್ವಾ? ಹಾಂ, ಖಂಡಿತ ಒಪ್ಪಿಗೆ ಇದೆ. ಯಾಕಂದ್ರೆ ನಮ್ಮಪ್ಪನಿಗೆ ಯಾವಾಗಲೂ ನನ್ನ ಮದುವೆನ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಜೊತೆ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಆ ವ್ಯಕ್ತಿ ನೀವೇ. ಯಾಕಂದ್ರೆ ನೀವು ನಿಮ್ಮ ಮನಸ್ಸಿಗೆ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ, ಅಂಥದ್ರಲ್ಲಿ ನನಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನಾನು ನಿಮ್ಮನ್ನ ಸಂತೋಷವಾಗಿ ಮದುವೆ ಆಗ್ತೀನಿ. ನೋಡಿದ್ರಲ್ವಾ ನಮ್ಮ ಪ್ರಾಮಾಣಿಕ ಹುಡುಗನಿಗೆ ಸಿಕ್ಕ ಬಹುಮಾನ. ಹೌದು, ನಾವು ಬೇರೆಯವ್ರಿಗೆ ಮೋಸ ಮಾಡಿ ಬದುಕ್ಬೋದು, CCTV ಕ್ಯಾಮ್ರಾಗೂ ಮೋಸ ಮಾಡಿ ಬದುಕ್ಬೋದು, ಆದರೆ ನಮಗೆ ನಾವೇ ಮೋಸ ಮಾಡಿ ಬದುಕೋದು ತುಂಬ ಕಷ್ಟ. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ನೀತಿ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ.